ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ ಚಾಲುಕ್ಯರವರ ನೇತೃತ್ವದಲ್ಲಿ ಛಲವಾದಿ ನಾರಾಯಣಸ್ವಾಮಿರವರು ದಲಿತರ ನಾಯಕರ ಪರ ಮಾತನಾಡಿರುವುದು ನಮಗೆ ನೋವಾಗಿದೆ. ಕೂಡಲೇ ನೀವು ಕ್ಷಮೆ ಯಾಚಿಸಬೇಕು ಹಾಗೂ ಸಂಘಟನೆ ಬಗ್ಗೆ ಕೀಳಾಗಿ ಮಾತನಾಡುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ನೀವು ಕೂಡ ದಲಿತ ಪರ ಮುಖಂಡರು ಕೂಡಲೇ ಕ್ಷಮೆ ಯಾಚಿಸಬೇಕೆಂದು, ಇಲ್ಲವಾದರೆ ನಿಮ್ಮ ಮನೆ ಮುಂದೆ, ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಸಿದರು. ಇತ್ತೀಚೆಗೆ ಬಡ ದಲಿತರ ಪ್ರಶ್ನಾತೀತ ನಾಯಕ, ಸ್ವಾಭಿಮಾನಿ ದಲಿತ ಹೋರಾಟಗಾರರು ಮಾರಾಟವಾಗಿದ್ದಾರೆ ಎಂದು ಹೇಳಿರುವುದು ಹಾಗೂ ಪ್ಯಾಕೇಜ್ ಎಂಬ ಪದವನ್ನು ಬಳಸಿರುವುದು ಅತ್ಯಂತ ಖಂಡನೀಯ. ಮೊದಲು ನಾರಾಯಣಸ್ವಾಮಿರವರು ತಮ್ಮ ಹೆಸರಿನ ಮುಂದಿರುವ ಛಲವಾದಿ ಎಂಬ ಅಕ್ಷರಗಳನ್ನು ಕೈಬಿಡಬೇಕು. ಡಾಕ್ಟರ್ ಬಾಬಾ ಸಾಹೇಬರು ಸದಾ ವಿರೋಧಿಸುತ್ತಿದ್ದ ಮನುವಾದಿಗಳ ನೇತೃತ್ವದಲ್ಲಿರುವ ಬಿಜೆಪಿಯೊಳಗೆ ಸೇರಿಕೊಂಡು ಇತರೆ ಪಕ್ಷದ ದಲಿತ ಮುಖಂಡರುಗಳನ್ನು ಟೀಕಿಸುವುದನ್ನೇ ಕಾಯಕ ಮಾಡಿಕೊಂಡಿರುವಾಗ ತಾವು ಎಷ್ಟಕ್ಕೆ ಮಾರಾಟವಾಗಿದ್ದೀರಿ ಎಂದು ಹೋರಾಟಗಾರರಾದ ನಾವು ನಿಮ್ಮನ್ನು ಪ್ರಶ್ನಿಸುತ್ತಿದ್ದೇವೆ. ಯಾರದೋ ನೆರಳಿನಲ್ಲಿ ಬೆಳೆದವರು ಮಹದೇವಪ್ಪ ಎಂದು ಹೇಳುತ್ತಿರಲ್ಲ. ಜನಗಳಿಂದ ಆಯ್ಕೆಯಾಗಿ ಕೆಲಸ ಮಾಡಿರುವ ಮಹದೇವಪ್ಪರವರ ಬಗ್ಗೆ ಮಾತನಾಡಲು ತಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಿಜವಾಗಲೂ ಮಾರಾಟವಾಗಿರುವವರು ನೀವು. ಶೀಘ್ರವೇ ತಾವು ನಾಡಿನ ದಲಿತ ಪರ ಸಂಘಟನೆಗಳ ಕ್ಷಮೆ ಕೇಳದಿದ್ದಲ್ಲಿ ತಮ್ಮ ಮನೆ ಮುಂದೆ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇವೆ ಎಂದರು. ಇವತ್ತು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ಅಧ್ಯಕ್ಷರಾದ ನಾನು ಜಯಕಾಂತ್ ಚಾಲುಕ್ಯ ಅಂಥೇಳಿ, ಇವರು ಉಪಾಧ್ಯಕ್ಷರು ಕಣಿವೆ ರಾಮು ಅಂತ ಪಾಂಡುಪುರದವರು, ಇವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬಿಡದಿಯ ಕೊಡೆಯಾಲ್ ಕಾರ್ಯಾನಹಳ್ಳಿಯವರು. ಇವತ್ತು ತುರ್ತಾಗಿ ನಾವು ಏನು ಉದ್ದೇಶಕ್ಕೆ ಕರೆದಿದ್ದೀವಿ ಅಂತಂದರೆ, ಮೊನ್ನೆ ನಡೆದಂಥ ದಲಿತರ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶದ ಬಗ್ಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮ ಸಮುದಾಯದ ನಾಯಕರು ಆದಂಥ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿರವರು ಮೊನ್ನೆ ನಡೆದ ಸಮಾವೇಶಕ್ಕೆ ಜನಗಳನ್ನ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತೇಳಿ ನಿಂದನೆ ಮಾಡಿದಂಥ ಒಂದು ವಿಡಿಯೋನ ಪ್ರೆಸ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಆ ವಿಚಾರವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿನ ತಮ್ಮನ್ನು ಕರೆದಿರೋ ಉದ್ದೇಶ ಆಗಿದೆ. ಏನು ಛಲವಾದಿ ನಾರಾಯಣಸ್ವಾಮಿಯವರು ದಲಿತ ಸಂಘಟನೆಯವರ, ಕೆಲವು ಸಂಘಟನೆ ಅಂದರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿರೂಪಿಸಬೇಕು. ನೀವು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಏನು ದಲಿತ ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿದ್ದೀರೋ, ತಕ್ಷಣ ನೀವು ಕ್ಷಮೆ ಕೇಳದೆ ಹೋದರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ಒಂದು ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆ ಮಾತನ್ನು ಏನು ಕೇಳಿದ್ರು ಅಂತ ನೀವು ಅವರನ್ನು ಕೇಳಬೇಕು, ನಮ್ಮನ್ನೆಲ್ಲ ಕೇಳೋದು. ಇವತ್ತು ದಲಿತ ಸಂಘಟನೆಗಳು ಯಾವ ಪರಿಸ್ಥಿತಿಗಿದ್ದಾವೆ ಅನ್ನೋದು, ಒಬ್ಬ ದಲಿತ ನಾಯಕನ ಒಂದು ಕಚೇರಿ ಇವತ್ತು ಬೆಂಗಳೂರು ಸಿಟಿನಲ್ಲಿ ಇಲ್ಲ, ಒಂದು ಆಫೀಸ್ ತೆಗೆದು ಸಂಘಟನೆ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ ಅಂದಮೇಲೆ ಯಾವ ಪ್ಯಾಕೇಜು ಗುರಿಯಾಗ್ತಾರೆ? ಹಾಗಾದರೆ ಇವರು ಇಲ್ಲಿ ಯಾವುದೇ ಬಿ ಜೆ ಪಿಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿರ್ತಕ್ಕಂಥ ದಲಿತರ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ಲದಿರೋ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ ಬಿ ಜೆ ಪಿ. ಯಾರು? ಛಲವಾದಿ ನಾರಾಯಣಸ್ವಾಮಿಯವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಏನಿದ್ರೂ ಬೇರೆ ಆ ಪಕ್ಷದಲ್ಲಿ ಅವರೇನು ಅಧಿಕಾರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ. ಯಾರ ಚಡ್ಡಿನೂ ಹೊತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದವರಲ್ಲ. 5-6 ಮಿನಿಸ್ಟರ್ ಎಲ್ಲ ಇಲಾಖೆನಲ್ಲೂ ಆಗಿದ್ದಾರೆ. ನಾವು ಮಹದೇವಪ್ಪ ಅವರು ಆ ಜಾತಿ ಬೆಂಬಲ, ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅನ್ನೋ ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗಬೇಕಾದ್ರೂ ಜಾತಿ ಹೆಸರೇ ಆಗಬೇಕೆ ಹೊರತು ಛಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರಲಿ, ಇವತ್ತು ನೀವೇನೋ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂದಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಸೇರಿದ ಉದ್ದೇಶ ದಲಿತ ನಾಯಕರಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ
ದಲಿತ ಸಂಘಟನೆಗಳು ಅವ್ರ ಪರ ನಿಲ್ತವೆ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತೀವಿ. ನಾಳೆ ಛಲವಾದಿ ನಾರಾಯಣಸ್ವಾಮಿಯವರೇ, ನಿಮಗೂ ಕೂಡ ಅನ್ಯಾಯ ಆದರೆ ದಲಿತ ಸಂಘಟನೆಗಳೇ ಬರಬೇಕೇ ಹೊರತು ಇನ್ಯಾರು ನಿಮ್ಮ ಪರ ನಿಲ್ಲಲ್ಲ. ಇದು ನೆನಪಲ್ಲಿರಲಿ. ನೀವು ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ? ನಿಮ್ಮ ಪರ ಮಾತಾಡಬೇಕಾದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP-TSP ಯೋಜನೆಯ ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ತೊಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪವ್ರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮಗೊಂದು ಸ್ಥಾನ ಇದೆಯಲ್ಲ, ಪಕ್ಷದಲ್ಲಿದ್ದರಲ್ಲ BJP ಅವರು, ನೀವು ಎಷ್ಟು ದಿನ ಧರಣಿ ಕುಂತು ನನ್ನ ಜಾತಿಗೆ ಅನ್ಯಾಯ ಆಯ್ತಾ ಇದೆ, ಅದನ್ನು ಮಾಡಬಾರ್ದು ಅಂತ ನೀವೇನು ಗೆಣಿಸ್ಕಿಳ್ತಾ ಇದ್ರಾ? ನೀವೇ ಕೇಳ್ಬೋದಿತ್ತಲ್ಲ. ಇಡೀ ದಲಿತರ ಸಮಾಜ ನಿಮ್ಮ ಹಿಂದೆ ನಿಂತ್ಕೊತಿತ್ತು. ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಇವತ್ತು ಅವಕಾಶ ಇದೆ, ಇನ್ನೂ 2 ವರ್ಷ ಅಧಿಕಾರ ಇದೆ. ಇವತ್ತು ಆ ಹಣನ ನಮ್ಮ ಜನಕ್ಕೆ ತರಿಸ್ಕೊಡೋಕ್ಕೆ ನಾಯಕತ್ವ ನೀವೇ ವಹಿಸ್ಕೊಳ್ಳಿ, ನಿಮ್ಮಿಂದ ನಾವು ನಿಲ್ತೀವಿ. ಆದರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಈಳಾಸ್ ಮಾತಾಡೋದಲ್ಲ, ಅದನ್ನು ಖಂಡಿಸ್ತೀವಿ. ಸರ್, ಇವತ್ತು ಇದೇ ಛಲವಾದಿ ನಾರಾಯಣಸ್ವಾಮಿಯವರು ಕಾಂಗ್ರೆಸ್ಸಲ್ಲಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಛಲವಾದಿ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಹದೇವಪ್ಪ ಸಾಹೇಬ್ರನ್ನ ಟೀಕ್ಸೋದು ಬಿಟ್ಟರೆ ಬೇರೆ ಯಾರನ್ನೂ ಟೀಕಿಸ್ತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ ನೀವು. ಅವ್ರೇನಿದ್ರು ನೀನು ನಿಮ್ಮ ಜನನ ಭಯಕ್ಕೆ ಇಟ್ಕೊಂಡಿದ್ದೀವಿ, ನೀನು ಅದಕ್ಕೆ ವಿರೋಧ ಪಕ್ಷ ಕೊಟ್ಟಿದ್ದೀವಿ. ನೀವು ಇವ್ರನ್ನ ಮಾತ್ರ, ಪ್ರಿಯಾಂಕ ಖರ್ಗೆ ಇಂಥವ್ರನ್ನ ಮಾತ್ರ ಬೈಕೊಂಡಿರು ನೀವು, ನಮ್ಮವ್ರನ್ನ ಯಾರೂ ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಆ ಥರ ಇದ್ದಿದ್ರೆ ಇವರು ಬೇರೆ ಜನಾಂಗದವ್ರನ್ನೂ ಪ್ರಶ್ನೆ ಮಾಡಬೇಕಿತ್ತು. ಯಾವತ್ತಾರು ಒಂದು ಹೇಳಿಕೆ ಬೇರೆಯವ್ರ ವಿರುದ್ಧ ಮಾತಾಡಿದ್ದಾರೆ ಇವರು ನಿಜವಾದ ಕೈಗೊಂಬೆ ಆಗಿರ್ತಕ್ಕಂಥವ್ರು. ಇವ್ರಿಗೆ ಆಸಕ್ತಿ ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ SCP-TSP ಹಣವನ್ನು ದುರ್ಬಳಕೆ ಮಾಡ್ಕೊತವ್ರೆ, ಗ್ಯಾರಂಟಿ ಯೋಜನೆಗೆ ತಗೋತವ್ರೆ ಅಂತಂದಾಗ ಇವರು ಧರಣಿ ಕೂತಿದ್ರೆ ಅದು ಸಾರ್ಥಕ ಆಯ್ತಿತ್ತು. ಈ ಹಿಂದೆ ಪಾರ್ಲಿಮೆಂಟಲ್ಲಿ ದೇವೇಗೌಡರು ಒಬ್ಬರು ಇದ್ದರು, ರೈತರ ತೆರಿಗೆ ಹಣ, ರಾಸಾಯನಿಕ ಗೊಬ್ಬರದ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂದಾಗ ಪಾರ್ಲಿಮೆಂಟಲ್ಲಿ ಅವರೊಬ್ಬರೇ ಧರಣಿ ಕೂತರು, ಬಟ್ ಟ್ಯಾಕ್ಸ್ನ ತೆಗೆದ್ರು. ಇವತ್ತಿಗೂ ಕೂಡ ರಸಗೊಬ್ಬರದ ಮೇಲೆ ಟ್ಯಾಕ್ಸ್ ಇಲ್ಲ. ಆ ಕೀರ್ತಿ ಅವರೊಬ್ಬರಿಗೆ ಸಿಕ್ಕದೆ. ಅಂಥ ಕೆಲಸ ನೀವು ಒಬ್ಬರೇ ಧರಣಿ ಕುಂತ್ಕೊಳ್ಳೋರಿ, ನನ್ನ ಜನದ ಪರವಾಗಿ ಜನಾಂಗದ ನಾಯಕರಾಗ್ತಿದ್ರಲ್ಲ. ಇವತ್ತು ಒಂದು ಸರ್ಕಾರ ನಡೆಸೋರು ಸರ್ಕಾರಕ್ಕೆ ಹೊಂದಾಣಿಕೆಯಾಗಿ ಹೋಗೋರೆ. ಅದ್ರ ಬಗ್ಗೆ ಮಹದೇವಪ್ಪವ್ರಿಗೆ ನಮ್ಮದು ಕೂಡ ಅಸಮಾಧಾನ ಇದೆ, ಈ ಜಾತಿದು ಕೂಡ ಅಸಮಾಧಾನ ಇದೆ. ನನ್ನ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೋ ವಿಚಾರದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೀರಿ. ಅದನ್ನು ನೀವ್ಯಾಕೆ ಕೇಳಿಲ್ಲ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ನಿಮಗೆ ತಾಕತ್ತಿದ್ರೆ ಇನ್ನೂ 2 ವರ್ಷ BJPಯವರು ನ್ಯಾಯ ದೊರಕಿಸ್ಬೇಕು ದಲಿತರಿಗೆ ಅನ್ನೋದಾದರೆ ಕಾಂಗ್ರೆಸ್ನ ಬಿಗಿಪಟ್ಟು ಮಾಡಿ ಗ್ಯಾರಂಟಿ ಯೋಜನೆಗೆ ಹೋಗುವ ಹಣನ ದಲಿತರ ಯಾರೇ ಶಾಸಕರಾಗಲಿ, ಮುಂದೆ ಸಚಿವರಾಗಲಿ, ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರೇ ಬಳಸ್ಕೋದಂಥ ಒಂದು ನ್ಯಾಯನ ದೊರಕಿಸ್ಕೊಟ್ರೆ ಇವತ್ತು ನೀವು ಕೊಟ್ಟಿರೋ ಹೇಳಿಕೆಗೆ ಸಾರ್ಥಕ ಆಯ್ತದೆ. ಇಲ್ಲದ್ರೆ ನೀವು ಯಾರನ್ನೂ ಮೆಚ್ಚಿಸ್ಕೋಕ್ಕೆ ಇದು ಬೂಟಾಟಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ನಾನು ಹೇಳ್ತೀನಿ ನಾರಾಯಣಸ್ವಾಮಿ ಅವರ ತಮಗೆ. ಪ್ರತಿಭಟನೆ ನಡೆಸಿದ್ವಿ, ಅದು ಯಶಸ್ವಿ ಹಿಂದೆ ಇದು ಹುನ್ನಾರ ಏನಾದರೂ ನಡೆದಿದೆಯಾ? ಅದಿದೆ ಸಹ. ಏನಾಗಿದೆ, ನಮ್ಮ ಸಮುದಾಯದ ನಾಯಕರು ಮಹದೇವಪ್ಪರು ಇವತ್ತು ಯಾರಿಗೇ ಅನ್ಯಾಯ ಆಗಲಿ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಅನ್ನೋ ಅಭಿಮಾನದ ಮೇಲೆ ಜನ ಇವತ್ತು ಬಂದಿದ್ದಾರೆ. ನಿಮಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಗೊತ್ತಿದೆ, ವಾಹನ ಸೌಲಭ್ಯ ಕೊಡದೇನೆ ಯಾರು ಬರ್ತಾರೆ? ನಮ್ಮ ಜನ ಆರ್ಥಿಕವಾಗಿ ಸೌಲಭ್ಯ ಇಲ್ಲ. ವಾಹನ ಸೌಲಭ್ಯಗಳನ್ನ ನಾವುಗಳು ಕೊಟ್ಟಿದ್ದೀವಿ. ಏನು ನಮ್ಮ ಸಮುದಾಯದ ನಾಯಕನ್ನ ತುಳಿತಾ ಇದ್ದಾರಲ್ಲ ಅಂತ. ಇವತ್ತು ಏನು ಮಾಡ್ಕೊ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು? ಯಾರು ಬೆಳೀತಾರೆ ಅವನ್ನ ತುಳಿಯೋಕ್ಕೆ ಇನ್ನೊಬ್ಬ ಪರ್ಯಾಯ ನಾಯಕನ ಹುಟ್ಟಾಕ್ತಾರೆ. ಅವನ್ನ ತುಳಿದ ಮೇಲೆ ಇವತ್ತು ಇನ್ಯಾರೋ ಈ ಮಹದೇವಪ್ಪರ ವಿರುದ್ಧವಾಗಿ ಯಾರೋ ಅವ್ರ ಸ್ಥಾನಕ್ಕೆ ಇನ್ನೊಬ್ಬರನ್ನ ಕಟ್ತಾರೆ ಅಂತ ತಿಳ್ಕೊಳ್ಳಿ. ಅವರು 5 ಸರಿ 6 ಸರಿ ಮಂತ್ರಿಯಾಗಿ ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಅವ್ರಿಗೆ ಅರ್ಹತೆ ಬಂದಿದೆ, ಇಡೀ ರಾಜ್ಯದಲ್ಲಿ ಸಮಾಜ ಕಟ್ಟಿದ್ರು ಅಂದರೆ, ಉದಾಹರಣೆಗೆ ಆನೇಕಲ್ ಶಿವಣ್ಣನವರೋ, ನರೇಂದ್ರ ಸ್ವಾಮಿಯವ್ರನ್ನೋ, ಪ್ರಸಾದ್ ಅಬ್ಬಯ್ಯನವ್ರನ್ನೋ, ದರ್ಶನ್ ಧ್ರುವ ನಾರಾಯಣೋ, AR ಕೃಷ್ಣಮೂರ್ತಿನೋ, ನಾರಾಯಣ ಸ್ವಾಮಿ ಅಂತವ್ರನ್ನೋ ಯಾರೋ ಆದರೂ ಮಿನಿಸ್ಟ್ರು ಅಂತಂದರೆ ಅವ್ರ ಸ್ಥಾನಕ್ಕೆ ಇನ್ನೊಬ್ಬ ದಲಿತನ ಎತ್ಕಟ್ಟೋದು. ಇನ್ನು 10-20 ವರ್ಷ ಮುಗಿದ ಮೇಲೆ ಅವನ್ನ ಕಡ್ದಾಕ್ಬಿಟ್ಟು, ಅವನ್ನ ತುಳಿದಾಕ್ಬಿಟ್ಟು ಇನ್ನೊಬ್ಬನ ಬೆಳೆಸೋ ಈ ಹುನ್ನಾರದ ಕೆಲಸನ ಬಸವಲಿಂಗಪ್ಪ ರಾದಿಯಾಗಿ, KH ರಂಗನಾಥ್ ಅವರಾದಿಯಾಗಿ, ಬಿ ರಾಚಯ್ಯನವರಾದಿಯಾಗಿ, ಎನ್ ರಾಚಯ್ಯನವರಾದಿಯಾಗಿ, ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಾದಿಯಾಗಿ, ಪರಮೇಶ್ವರ್ ಸಾಹೇಬ್ರಾದಿಯಾಗಿ ಇವತ್ತು ಮಹದೇವಪ್ಪನ ತುಳಿದು ಈ ದಲಿತ ನಾಯಕತ್ವವನ್ನು ಕೊಲ್ಲೋ ಕೆಲಸನ ಮಾಡ್ತಾಯಿದ್ದಾರೆ.
ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರನ್ನ ತುಳಿದ್ರು. ಸಂವಿಧಾನ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ತುಳಿದ್ರು. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಮೈಸೂರು ಭಾಗಕ್ಕೆ ಮೀಸಲಾಗಿದ್ರಾ? ಖರ್ಗೆ ಸಾಹೇಬ್ರೇನು ಉತ್ತರ ಕರ್ನಾಟಕಕ್ಕೆ ಮೀಸಲಾಗಿದ್ರಾ? ನಮ್ಮ ಪರಮೇಶ್ವರ್ ಸಾಹೇಬರು ತುಮಕೂರು ಭಾಗಕ್ಕೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡವ್ರೆ ಅಂದವ್ರನ್ನ ತುಳಿಯೋದೇ ಇವರು ಹುನ್ನಾರದ ಕೆಲಸ. ಅದನ್ನು ಇವತ್ತು ಮಾದೇವಪ್ಪವ್ರು ಮಾಡ್ತಾಯಿದ್ದಾರೆ. ಅದರ ಪರಿಣಾಮ ಕಾಂಗ್ರೆಸ್ ಎದುರಿಸಬೇಕಾಗ್ತದೆ. ಮೊನ್ನೆ ಸ್ವಾಮೀಜಿಯವರು ಹೇಳಿದ್ದಾರೆ, ಅದೇನಿಲ್ಲ, ಈಗ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ, ಈ ಮಾಧ್ಯಮದ ಮುಖಾಂತರ ಅದನ್ನು ವಿಚಾರ ಮಾಡ್ತೀವಿ. ಕಾಂಗ್ರೆಸ್ ಏನಾದ್ರು ಪರಿಗಣಿಸಿ ಈ ಸಮುದಾಯದ ಅವಶ್ಯಕತೆ, ದಲಿತ ಸಮುದಾಯದ ಅವಶ್ಯಕತೆ ಕಾಂಗ್ರೆಸ್ಗಿದೆ ಅನ್ನೋದನ್ನೇನಾದ್ರು ಪರಿಗಣಿಸಿ ಜೊತೆಲಿ ಇಟ್ಕೊಂಡ್ರೆ ನಾವು ಬೇರೆ ಆಲೋಚನೆಗಳನ್ನ ಮಾಡಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತೀವಿ. ಇಲ್ಲ ಅಂದಂಥ ಪಕ್ಷದಲ್ಲಿ ಬಾಬಾ ಸಾಹೇಬ್ರ ಹೆಸರಲ್ಲಿ ಈ ಕರ್ನಾಟಕದಲ್ಲಿ ನಾವು ಎಲ್ಲ ಥರದ ಆಲೋಚನೆಗೆ ಸಿದ್ಧರಿದ್ದೀವಿ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಜನತಾ ಪಾರ್ಟಿ ಅಂತ ಕಟ್ತೀವಿ. ಬಾಬಾ ಸಾಹೇಬ್ರು ಹೇಳಿದ್ರೆ ಪೊಲಿಟಿಕಲ್ ಇಟ್ ಈಸ್ ಎ ಮಾಸ್ಟರ್ ಕೀ ಆಫ್ ಇದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೀ ಸಿಂಬಲ್ ಬೀಗದಷ್ಟು ಕೀ ಸಿಂಬಲ್ಲೇ ತಗೋತೀವಿ. ನಮ್ಮ ಲೋಗ ಏನಿದ್ರೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲ ಸಮುದಾಯದವ್ರಿಗೂ ಅವಕಾಶಗಳು ಕೊಡ್ತೀವಿ. ನಾವು ಪಕ್ಷ ಕಟ್ತೀವಿ. ಮುಂದೆ ನಮ್ಮ ಉದ್ದೇಶ ಏನು ಅನ್ನೋದನ್ನು ಈಡೇರಿಸ್ತೀವಿ. ನೇರವಾಗಿ ಏನು ಆರೋಪ ಮಾಡ್ತಾ ಇದ್ದಾರೆ? ನಾವು ನೀವು ಕೇಳಿರೋದಕ್ಕೆ ಕ್ಷಮೆ ಕೇಳದೆ ಹೋದರೆ ದಲಿತರನ್ನ ಪ್ಯಾಕೇಜ್ ಗಿರಾಕಿಗಳು ಅಂತ ಏನು ಹೇಳಿದಿರಿ, ನೀವು ನಮ್ಮ ಜಾತಿನ ಟೀಕಿಸುವಂಥ BJPಯ ಪ್ಯಾಕೇಜ್ ಗಿರಾಕಿ. ನೀವು ಇದ್ರ ಬಗ್ಗೆ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಮನೆಯ ದಲಿತ ಸಂಘಟನೆಗಳ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಸಮೇತವಾಗಿ ನಿಮ್ಮ ಮನೆಯ ಮುತ್ತಿಗೆ ಹಾಕ್ತೀವಿ.